ಹಲೋ ಗೈಸ್, ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ಬಂತು ಎರಡು ದೊಡ್ಡ ಗುಡ್ ನ್ಯೂಸ್. ಇದನ್ನು ನೋಡಿ ಆಫ್ರಿಕಾ ಕಣ್ಣೀರು. ನೋಡ್ಬೋದು, ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಜನವರಿ 3ರಿಂದ 7ನೇ ತಾರೀಕು ಎರಡನೇ ಟೆಸ್ಟ್ ಪಂದ್ಯ ಅದು ಕ್ಯಾಪ್ನಲ್ಲಿ ಆಡ್ತದೆ. ಈ ಒಂದು ಟೆಸ್ಟ್ಗೂ ಮುನ್ನ ಟೀಮ್ ಇಂಡಿಯಾಗೆ ಎರಡು ದೊಡ್ಡ ಗುಡ್ ನ್ಯೂಸ್ ಬಂದಿದೆ. ಏನಪ್ಪ ಗುಡ್ ನ್ಯೂಸ್ ಅಂತ ನೋಡ್ಬೋದು. ಹಾಗಾದರೆ ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಇದು ರೋಹಿತ್ ಶರ್ಮಾ ಪರ ಬಂದಿದ್ದು. ಏನಪ್ಪ ಅಂತಂದರೆ ರೋಹಿತ್ ಶರ್ಮಾ ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ ಮುಕ್ತಾಯದ ಬಣ್ಣದಲ್ಲಿ ಅಫ್ಘಾನ್ ವಿರುದ್ಧ T20 ಸೀರೀಸ್ ಆಡ್ತದೆ. 3 ಪಂದ್ಯಗಳ T20 ಸರಣಿಗೆ ಈಗ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾವನ್ನು ಲೀಡ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತದೆ. ಇನ್ನು ಮತ್ತೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಇನ್ನು ವರ್ಲ್ಡ್ ಕಪ್ ಕೂಡ 2024ರ T20 ವರ್ಲ್ಡ್ ಕಪ್ಪು ಕೂಡ ನಮ್ಮ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅಂತ ಮಾಹಿತಿ ಬರ್ತದೆ. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸೌತ್ ಆಫ್ರಿಕಾ ತಂಡದ ನಾಯಕ ತೆಂಬ ಬೌಮಾ ಅವರು ಎರಡನೇ ಟೆಸ್ಟ್ ಪಂದ್ಯಕ್ಕೆ ಇರೋದಿಲ್ಲ. ಅಂದರೆ ಇಂಜುರಿ ಕಾರಣದಿಂದ ಅವರು ಈ ಒಂದು ಸೀರೀಸ್ನಿಂದ ಔಟ್ ಆಗಿದ್ದಾರೆ. ಹೀಗಾಗಿ ಅವರ ಒಂದು ಜಾಗಕ್ಕೆ ಏನಪ್ಪ ಅಂದರೆ ಡೀನ್ ಎಲ್ಗರ್ ಕ್ಯಾಪ್ಟನ್ ಆಗಿರ್ತಾರೆ. ಅಂದರೆ ತೆಂಬ ಬೌಮಾ ಅವರು ತಂಡದಲ್ಲಿ ಇಲ್ಲದೆ ಇರೋದು ನಮ್ಮ ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮಾಹಿತಿ. ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.